ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ನಾವು ಉಸಿರಾಟವನ್ನು ತಗೊಳ್ತಿದ್ದೀವಿ. ನಮ್ಮ ಶರೀರಕ್ಕೆ ಎಷ್ಟು ಉಸಿರು ಬೇಕೋ ಅಷ್ಟು ಉಸಿರು ತಗೊಳ್ತಾ ಇದ್ದೀವಿ. ಆ ಉಸಿರು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ಹೋಗೋದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಾವು ಅದ್ರ ಜೊತೆ ಮಾತಾಡಿದಾಗ ಮಾತ್ರ ಸಾಧ್ಯ. ನಾವು ಉಸಿರು ತಗೊಳ್ಳೋದು ಬರೀ ನಮ್ಮ ಎದೆವರೆಗೂ ತಗೊಳ್ತೀವಿ, ನಮ್ಮ ಹೊಟ್ಟೆವರೆಗೂ ಹತ್ರ ತಗೊಳ್ತಿದ್ದೀವಿ. ಆ ಉಸಿರು ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಿಗೂ ಕಂಪ್ಲೀಟ್ ನಮ್ಮ ಬಾಡಿ ಮೆದುಳಿಂದ ಹಿಡಿದು ನಮ್ಮ ಕಾಲಿನ ಬೆರಳುಗಳವರೆಗೂ ಸಹ ನಾವು ಉಸಿರನ್ನ ಕಳಿಸ್ಬೋದು ಮನಸ್ಸಿನ ಶಕ್ತಿಯ ಮುಖಾಂತರ. ಆಗ ನಮ್ಮ ದೇಹದಲ್ಲಿರುವ ಕೆಲವೊಂದು ಬ್ಲಾಕೇಜಸ್, ನರಗಳಲ್ಲಿರುವ ಕೆಲವೊಂದು ಬ್ಲಾಕೇಜಸ್ ಅದೆಲ್ಲವೂ ಸಹ ರಿಲೀಸ್ ಆಗಿಬಿಡುತ್ತೆ. ಆ ರೀತಿ ಮಾಡಬೇಕು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ತುಂಬಾ ಹೆಲ್ಪ್ ಆಗುತ್ತೆ. ಸಬ್ಕಾನ್ಷಿಯಸ್ ಜೊತೆ ನಾವು ಮಾತಾಡಿದಾಗ ಮಾತ್ರ ಆ ಒಂದು ರಿಯಾಕ್ಷನ್ಗೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ಉಸಿರು ಶಾಲೋ ಬ್ರೀತ್ ಅಂತಾರೆ, ಶಾಲೋ ಬ್ರೀತ್ ಅಂದರೆ ಬರೀ ಗಂಟ್ಲವ್ರಿಗೂ ಉಸಿರಾಡೋದು, ಎದೆವರೆಗೂ ಉಸಿರಾಡೋರ್ಗೂ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ಉಸಿರು ಹೊಟ್ಟೆ ಒಳಗಡೆ ತೊಗೊಂಡು ಹೊಟ್ಟೆಯಿಂದ ಹೊರಗಡೆ ಬರಬೇಕು. ಸಣ್ಣ ಮಗು ಹುಟ್ಟಿದ ತಕ್ಷಣ ನೀವು ನೋಡಿ ಹೊಟ್ಟೆಯ ಅದರ ಅಂಶ ಪಂಪ್ ಮಾಡ್ದಂಗೆ ಉಸಿರಾಡ್ತಾ ಇರುತ್ತೆ. ಆ ಪಂಪ್ ಯಾವ ರೀತಿ ಮಾಡುತ್ತೆ ಅಂದರೆ ಉಸಿರು ಪೂರ್ತಿ ತಗೊಳುತ್ತೆ, ಉಸಿರು ಹೊರಗಡೆ ಹಾಕುತ್ತೆ. ಅದೇ ರೀತಿ ನಾವು ಪೂರ್ತಿ ಉಸಿರು ತಗೊಂಡಾಗ ಮಾತ್ರ ನಮ್ಮ ಊರ್ಜಾ, ನಮ್ಮ ಆಹಾರ ಶಕ್ತಿ ತುಂಬ ದೊಡ್ಡದಾಗಿ ಆರೋಗ್ಯಕರವಾಗಿರುತ್ತೆ. ಈ ವಿಚಾರ ನಿಮಗೆ ಗಮನಕ್ಕೆ ತರಬೇಕಾಯಿತು, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.